ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಶತ್ರುಗಳು ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣ. ಅವ್ರ ನೆಕ್ಸ್ಟ್ ಮೂವ್ ಏನಾಗಿರ್ಬೋದು ಅಂತ. ನಿಮ್ಮ ಶತ್ರುಗಳು ತುಂಬಾ ಸಕ್ಸಸ್ ಅನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಏನಿತ್ತು, ಇದು ಎಂಡ್ ಮಾಡ್ಕೊಳ್ಳೋದ್ರ ಕಡೆ ಅವರು ಹೆಚ್ಚಿನ ಗಮನನ ಕೊಡ್ತಿದ್ದಾರೆ. ಈ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಕಾರ್ಡ್ ಹೇಳೋದನ್ನ ನಂಬ್ತಾ ಇಲ್ಲ, ಬಟ್ ನಿಮ್ ಇಷ್ಟ, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನ ನಂಬಿ. ಓಕೆ, ಸೊ ಎಸ್, ಬಹಳಷ್ಟು ಜನ ಒಂದಷ್ಟು ಬಂಧನನ ಮಾಡಿಡ್ಬೇಕು, ಯಾವ್ದನ್ನು ಬಿಟ್ಕೊಡ್ಬಾರ್ದು, ಯಾವ್ದು ಬಿಡುಗಡೆ ಆಗ್ಬಾರ್ದು ಅಂತ ಯೋಚನೆನ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮನ್ನ ತಳಕೆಳಗ್ ಮಾಡಿ, ನಿಮ್ಮನ್ನ ಒಂದಷ್ಟು ಬಂಧನಗಳು ಮಾಡಿ, ನೀವು ಹಾರಾಡದೆ ಇರೋ ಹಾಗೆ ಇದನ್ನ ಬಂದಿ ಮಾಡ್ತಿದ್ದಾರೆ. ನಿಮ್ಮ ಫ್ರೀಡಮ್ ಅನ್ನ ಕಿತ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಇವರು ಈ ಲೈಫಿನ ಶತ್ರುಗಳಲ್ಲ, ಇವರು ನಿಮ್ಗೆ ಪಾಸ್ಟ್ ಲೈಫಿನ ಶತ್ರುಗಳಿದ್ದಾರೆ ಬಹಳಷ್ಟು ಜನ ಅನ್ನುವಂಥದ್ದು ಇದೆ. ಕೆಲವರು ನಿಮ್ಮ ಮೇಲಿನ ಅಸೂಯೆಗೆ ಬಂದ್ರೆ, ಕೆಲವರು ನೀವು ಒಂದಷ್ಟು ಚೆನ್ನಾಗಿದ್ದೀರಾ ಅನ್ನುವಂಥದ್ದು ಕಾರಣಕ್ಕೆ ಬಂದ್ರೆ, ಇನ್ ಕೆಲವರು ನಿಮ್ಮನ್ನ ಕಟ್ ಹಾಕೋದಕ್ಕೆ ಏನೇನ್ ಮಾಡ್ಬೇಕು, ನಿಮ್ಮ ಕೈ ಕಾಲುಗಳನ್ನ ಬಂದಿ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಫುಲ್ ಆಫ್ ನೆಗೆಟಿವ್ ಝೋನ್ ನಲ್ಲಿ ನಿಮ್ಮನ್ನ ಇಟ್ಟಿದ್ದಾರೆ. ಬ್ಲಾಕ್ ಮ್ಯಾಜಿಕ್ ಎನರ್ಜಿ ತುಂಬಾ ಹೈ ಎನರ್ಜಿಲಿ ಇದೆ. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆನ ಮಾಡಿದ್ದಾರೆ. ಅದಕ್ಕೆ ಕೆಲವು ಪ್ರಾಣಿಗಳನ್ನ ಕೂಡ ಉಪಯೋಗಿಸ್ಕೊಂಡಿರುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಸೊ ಕೆಲವು ವಿಚಾರಗಳನ್ನ ಗೊತ್ತಿಲ್ಲ, ಹೇಳೋದು ಬೇಡವು, ಒಂದಷ್ಟು ನೆಗೆಟಿವಿಟಿ ಮಾಡಲಿಕ್ಕೆ ಪ್ರಾಣಿ ಪಕ್ಷಿಗಳನ್ನ ಕೂಡ ಅವರು ಅದಕ್ಕೆ ಐ ಮೀನ್ ಬಲಿ ಕೊಟ್ಟಿರಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸ್ಟ್ರೆಂತ್ ನಿಮ್ಗೆ ಇದೆ. ನೀವು ಒಂದು ರೀತಿ ವಿಲ್ ಪವರ್ ಇದೆ, ಒಂದ್ ರೀತಿ ನಿಮ್ಮ ಇನ್ಫಿನಿಟಿ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಇಲ್ಲಿ ನೀವು ಒಂದ್ ರೀತಿ ಫಿನಿಕ್ಸ್ ರೀತಿ ಇರ್ತೀರಾ, ಫಿನಿಕ್ಸ್ ರೀತಿ ಇದೀರಾ. ಅದು ಅವ್ರಿಗೆ ತುಂಬಾ ಇಷ್ಟ. ಒಂದ್ ಕಡೆ ನಿಮ್ಮನ್ನ ನೋಡಿದ್ರೆ ಭಯ ಇದೆ, ಇನ್ನೊಂದ್ ಕಡೆ ನಿಮ್ಮನ್ನ ನೋಡಿದ್ರೆ ಪ್ರೀತಿ ಇದೆ. ದ್ವೇಷನ ಪ್ರೀತಿನ ಅನ್ನೋ ರೀತಿಲಿ ನೀವು ನಿಂತಿದ್ರೆ, ಅವರು ನೀವು ಹೇಗೆ ನಿಂತರು ಅಷ್ಟೇ, ನಾನ್ ನಿನ್ನನ್ನ ದ್ವೇಷ ಅಷ್ಟೇ ಮಾಡ್ತೀನಿ ಅನ್ನುವಂಥದ್ದು ಇದೆ. ಇಲ್ಲಿ ಯಾವುದೇ ಪ್ರೀತಿಗೆ ಅವರು ರೆಡಿ ಇಲ್ಲ. ನೀವು ನಿಮ್ಮ ಚಾರ್ಮ್ ಆಗಿರ್ಬೋದು, ನಿಮ್ಮ ಆ ಒಂದು ಬ್ಯೂಟಿ ಇರಬಹುದು, ನಿಮ್ಮ ಧೈರ್ಯ, ಸ್ಥೈರ್ಯ, ನಿಮ್ಮ ಒಂದು ನಿಸ್ವಾರ್ಥ ಪ್ರೀತಿ ಅವ್ರನ್ನ ಟೆಂಪ್ಟ್ ಮಾಡುತ್ತೆ. ಪ್ರತಿ ಸತಿ ಹೇಗಾದ್ರೂ ಮಾಡಿ ನಿಮ್ಮನ್ನ ತಿನ್ಬೇಕು ಅಂತ ಅದು ಕಾಯ್ತಾ ಇದೆ. ಸೊ ತಿನ್ಬೇಕು ಅಂದ್ರೆ ಎಲ್ಲ ರೀತಿಲೂ ಇರಬಹುದು, ಅದು ದೈಹಿಕವಾಗಿ, ಮಾನಸಿಕವಾಗಿ. ಸೊ ಒಂದು ಟೆಂಪ್ಟಿಂಗ್ ಎನರ್ಜಿ. ನೀವು ಅವರಿಗೆ ಒಂದು ಕೈಗೆಟುಕದ ದ್ರಾಕ್ಷಿಯ ಹಾಗೆ ಆಗ್ಬಿಟ್ಟಿದ್ದೀರಾ. ಹಾಗಾಗಿ ಅವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸೊ ಏನೋ ಒಂದು ದೊಡ್ಡ ವಿಚಾರ ಅದು ನಡೆದಿದೆ, ಹಾಗಾಗಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬಟ್ ಆ ತಾಯಿ ಶಕ್ತಿ ನಿಮ್ಗೆ ಯಾವಾಗ್ಲೂ ಶಕ್ತಿಯಾಗಿ, ಧೈರ್ಯವಾಗಿ, ಸ್ಥೈರ್ಯವಾಗಿ ಇರ್ತಾಳೆ. ಆ ತಾಯಿ ಇರೋದ್ರಿಂದ ಆ ತಾಯಿನೂ ಕೂಡ ನಿಮ್ಮಿಂದ ಕಿತ್ಕೊಳ್ಳುವಂತ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಬಟ್ ನಥಿಂಗ್ ಟು ವರಿ, ಯು ವಿಲ್ ವೆರಿ ಪವರ್ಫುಲ್ ಮೋರ್ ದೆನ್ ಯು ಥಿಂಕ್ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿದ್ಕಿಂತ ನೀವು ಹೆಚ್ಚು ಶಕ್ತಿಶಾಲಿ, ಯುಕ್ತಿಶಾಲಿ, ಬಲಶಾಲಿ, ವಾಟ್ ಎವರ್ ಟೈಟಲ್ ನಿಮಗೆ ನೀವು ಕೊಟ್ಕೊಳ್ಬಹುದು, ಅಷ್ಟು ನೀವು ಇರೋದ್ರಿಂದ ಅವರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅವರು ಪಾಸ್ಟ್ ಲೈಫ್ ಎನರ್ಜಿಯಿಂದ ಕಾಯ್ತಾ ಇದ್ದಾರೆ, ನೆಗೆಟಿವಿಟಿ ಮಾಡಿ ಕಾಯ್ತಾ ಇದ್ದಾರೆ, ಬ್ಲಾಕ್ ಮ್ಯಾಜಿಕ್ ಎನರ್ಜಿಯಿಂದ ಕಾಯ್ತಾ ಇದ್ದಾರೆ, ದೇವ್ರನ್ನ ಬಂಧ ಮಾಡಿ ಕಾಯ್ತಾ ಇದ್ದಾರೆ, ದೇವ್ರ ಮುಖಾಂತರ ಕಾಯ್ತಾ ಇದ್ದಾರೆ, ನಿಮ್ಮ ಯಶಸ್ವಿಗೋಸ್ಕರ ಕೂಡ ಅವರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಯಶಸ್ಸು ಅವರ ಯಶಸ್ಸಾಗಿ ಬದಲಾಗಿದೆ. ನಿಮ್ಮಿಂದ ಸಾಕಷ್ಟು ಯಶಸ್ಸನ್ನ ಕಿತ್ಕೊಂಡಿದ್ದಾರೆ ಅವರು ಅನ್ನುವಂಥದ್ದು ಕೂಡ ಇದೆ. ಸೊ ಆ ಯಶಸ್ಸಿಗೆ ಏನು ಸಮಸ್ಯೆನೋ, ಏನ್ ತೊಂದ್ರೆನೋ, ಏನ್ ಮಾಡಿದಾರೋ ಅದು ಅವರಿಗೆ ಬಿಟ್ಟಂತ ವಿಚಾರಗಳು. ಇನ್ ಮುಂದೆ ಅವರು ನಿಮ್ ಜೀವನಕ್ಕೆ ಬರ್ಬೇಕು ಅನ್ನೋದಕ್ಕಿಂತ ನೀವೇ ಅವ್ರ ಜೀವನಕ್ಕೆ ಹೋಗೋ ಹಾಗೆ ಏನೇನ್ ಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಬಟ್ ಇದೆಲ್ಲದ್ರಿಂದ ಹೊರಗೆ ಬರ್ತೀರಾ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ತುಂಬಾ ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೂ ಕೂಡ ಸಾಕಷ್ಟು ಸಮಸ್ಯೆನ ಮಾಡಿದ್ದಾರೆ. ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಏನಿತ್ತು ಅದು ನಿಮ್ಮದಾಗದೆ ಇರೋ ಹಾಗೆ
ಕೂಡ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಅವಕಾಶಗಳಿಂದ ವಂಚಿತರಾಗೋ ಹಾಗೆ ಕೂಡ ಮಾಡಿದ್ದಾರೆ ನಿಮ್ಮ ಶತ್ರುಗಳು ನಿಮ್ಗೆ ಅನ್ನುವಂಥದ್ದು ಇದೆ. ಎಸ್, ಅವರಿಗೆ ಬೇರೆ ಏನು ಬೇಡ, ನೀವೇನು ಕೊಟ್ರು ಬೇಡ. ಜೊತೆಗೆ ಅವ್ರು ನಿಮ್ಗೆ ಯಾವ ಆಫರ್ ಕೊಟ್ರು ನೀವು ಕೂಡ ಒಪ್ಕೊಳ್ತಾ ಇಲ್ಲ. ಇಬ್ರು ಜಿದ್ದಿಗೆ ಬಿದ್ದಿದ್ದೀರಾ, ನೀನಾ ನಾನಾ ಅಂತ. ಇದು ಒಂದ್ ರೀತಿ ಮುಗ್ಗೆಲ್ಲ ಇದ್ ಮಾಡೋದಿಲ್ಲ. ನಿಮ್ಗೆ ಒಬ್ಬರಲ್ಲ 3 4 ಜನ ಶತ್ರುಗಳಿದ್ದಾರೆ. ಕೆಲವ್ರಿಗಂತೂ ಒಂದು 10 ಜನ ಶತ್ರು ಇದ್ದಾರೆ ಇಲ್ಲಿ. ಎಸ್ಪೆಷಲಿ ಲವ್ ವಿಚಾರಕ್ಕೂ ಕೂಡ ಒಂದಷ್ಟು ಶತ್ರುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ಅವರಿಗೆ ತುಂಬಾ ಕನ್ಫ್ಯೂಷನ್ ಇದೆ, ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಇಲ್ವಾ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಅವರಿಗೆ ನೀವು ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ, ಕೆಲವು ಸತಿ ಇಷ್ಟಪಡಲ್ಲ ಅನ್ಸುತ್ತೆ. ಸೊ ಶತ್ರುಗಳು ನಿಮ್ಮ ಮೇಲಿನ ವ್ಯಾಮೋಹಕ್ಕೆ ಕೂಡ ಈ ಒಂದು ಬಂಧನಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯೋಗಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರು ತಾವು ಬದಲಾವಣೆ ಜಗದ ನಿಯಮ, ಬದಲಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಈ ಬದಲಾವಣೆ ನಿಮ್ ಜೀವನಕ್ಕೆ ಒಂದು ಅದೃಷ್ಟನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಬರೋ ಅಷ್ಟರಲ್ಲಿ ಸಾಕಷ್ಟು ಪಾಸಿಟಿವಿಟಿನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ. ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ಕೂಡ ನೋಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಹೆಚ್ಚಿನ ಒಂದು ಜಗಳ ಹೊಡೆದಾಟ ಎಂತಕ್ ನಡೀತಾ ಇದೆ ಅಂದ್ರೆ ನಿಮ್ಮನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳ ಟೈಮ್ ಕೂಡ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಟೈಮ್ ಕೂಡ ಚೆನ್ನಾಗಿ ನಡೆಯುತ್ತೆ. ಸೊ ಇಬ್ಬರ ಜಿದ್ದಿಲಿ ಇದು 6ಕ್ಕೇರಲ್ಲ 3ಕ್ಕಿಳಿಯಲ್ಲ, ಅಥವಾ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನುವಂಥ ರೀತಿಲಿ ಈ ಒಂದು ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾನೆ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಸೊ ಏನೇ ಆಗ್ಲಿ ಅವರು ಬದಲಾಗೋದಿಲ್ಲ, ಅವ್ರು ಹೀಗೆ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವ್ರು ನಿಮ್ ವಿರುದ್ಧ ಸಂಚನ್ನ ಮಾಡ್ತಾನೆ ಇರ್ತಾರೆ. ಎಷ್ಟು ದಿನ ಅನುಭವಿಸೋದು ಅಂದ್ರೆ, ಸೊ ಇದು ಕಾರ್ಮಿಕ್ ಎನರ್ಜಿ ಇರೋದ್ರಿಂದ ಇದು ಆದಷ್ಟು ಬೇಗ ರಿಲೀಸ್ ಆಗೋಗುತ್ತೆ. ಅವರು ಅದಕ್ಕೆ ಬುದ್ಧಿನ ಕಲಿತಾರೆ. ಸೊ ಅವ್ರ ಪಾಡಿಗೆ ಅವ್ರ ನಿಧಾನಕ್ಕೆ ಸ್ಲೋ ಡೌನ್ ಆಗಿ ಅವ್ರ ಲೈಫನ್ನ ಅವ್ರು ನೋಡ್ಕೊಳ್ತಾರೆ. ನಿಮ್ ಲೈಫನ್ನ ನೀವು ನೋಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಹೊಸ ಲವ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಹೆಚ್ಚು ಔಷಧಿನ ತಗೊಳ್ಳಿ, ಔಷಧಿ ಮಾತ್ರೆ ಸರಿಯಾದ ಟೈಮ್ ತಗೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳಾಗತ್ತೆ. ಜೊತೆಗೆ ಏನ್ ನೆಗೆಟಿವಿಟಿ ಇತ್ತು ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ನಿಧಾನ ಅನ್ನಿಸ್ಬಹುದು, ಈಗ ಒಂಟಿ ಅನ್ನುವಂತ ಫೀಲ್ ನಿಮ್ಗೂ ಅನ್ನಿಸ್ತಾ ಇರಬಹುದು. ನೀವ್ ಇಲ್ದಿರ ಒಂಟಿ ಅಂತ ನಿಮ್ ಪಾರ್ಟ್ನರಿಗೂ ಅಥವಾ ನಿಮ್ಮ ಶತ್ರುಗಳಿಗೆ ಇಬ್ರಿಗೂ ಅನ್ನಿಸ್ತಾ ಇದ್ದಾರೆ. ಇಲ್ಲಿ ನಿಮ್ ಪಾರ್ಟ್ನರೇ ನಿಮ್ಮ ಶತ್ರು ಆಗಿದ್ದಾರೆ, ಅದೊಂದು ದೊಡ್ಡ ದುರಂತ. ಸೊ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. 9 ಎನರ್ಜಿ ಕೂಡ ಇದೆ. ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಅವರು ಕೂಡ ನೋಡ್ತಿದ್ದಾರೆ, ನೀವು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರು ಸ್ಟಾರ್ ಸೀಡ್ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಸಾಕಷ್ಟು ಅಧಿಕಾರ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಹೊಸ ಪ್ರೀತಿಯ ಹುಡುಕಾಟದಲ್ಲಿ ಇದ್ದಾರೆ ಕೆಲವರು. ಕೆಲವರು ಆರೋಗ್ಯದ ಕಡೆ ಗಮನನ ಕೊಡ್ತಿದ್ದಾರೆ. ಬಹಳಷ್ಟು ಜನ 90% ಇಲ್ಲಿ ನಿಮ್ಮ ವಿರುದ್ಧ ಇನ್ನೊಂದಷ್ಟು ಸಂಚುಗಳನ್ನೇ ಮಾಡ್ತಿದ್ದಾರೆ. ಇಂಥವರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.